ಗುಡಿಬಂಡೆಯಲ್ಲಿ ಸಂವಿಧಾನ ದಿನ ಭವ್ಯವಾಗಿ ಆಚರಣೆ, ಜಾಥಾ ಭಾಷಣಗಳಿಂದ ಜಾಗೃತಿ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಗುಡಿಬಂಡೆ ತಾಲೂಕು ಆಡಳಿತ, ತಾಲೂಕು ಪಂಚಾಯಿತಿ, ಪಟ್ಟಣ ಪಂಚಾಯಿತಿ ಹಾಗೂ ಸಮಾಜ ಕಲ್ಯಾಣ ಇಲಾಖೆಯ ಸಂಯುಕ್ತ ಆಶ್ರಯದಲ್ಲಿ ಬುಧವಾರ ಸಂವಿಧಾನ ದಿನವನ್ನ ಗುಡಿಬಂಡೆ ಪಟ್ಟಣದಲ್ಲಿ ಅದ್ದೂರಿಯಾಗಿ ಆಚರಣೆ ಮಾಡಲಾಯಿತು. ಕಾರ್ಯಕ್ರಮದ ಆರಂಭದಲ್ಲಿ ತಾಲೂಕು ಮಟ್ಟದ ಅಧಿಕಾರಿ ವರ್ಗ, ವಿವಿಧ ಸಂಘಟನೆಗಳ ಸದಸ್ಯರು, ವಿದ್ಯಾರ್ಥಿಗಳು ಹಾಗೂ ಸಾರ್ವಜನಿಕರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಪ್ರತಿಮೆಯ ಬಳಿ ಸೇರಿ ಪುಷ್ಪಾರ್ಚನೆ ಮಾಡಿ ಗೌರವ ಸಲ್ಲಿಸಿದರು. ನಂತರ ಸಂವಿಧಾನದ ಮೌಲ್ಯಗಳನ್ನು ಜನರಿಗೆ ತಲುಪಿಸುವ ಉದ್ದೇಶದಿಂದ ಜಾಥಾವನ್ನ ಹಮ್ಮಿಕೊಳ್ಳಲಾಯಿತು. ವಿದ್ಯಾರ್ಥಿಗಳು ಕೈಯಲ್ಲಿ ಸಂವಿಧಾನ ರಕ್ಷಣೆ, ಸಮಾನತೆ, ನ್ಯಾಯ, ಸ್ವಾತಂತ್ರ್ಯ ಮತ್ತು ಭ್ರಷ್ಟಾಚಾರ ನಿರ್ಮೂಲನೆ ಕುರಿತು ಪ್ಲಕಾರ್ಡ್ಗಳನ್ನು ಹಿಡಿದು ಜಾಥಾಗೆ ವಿಶೇಷ ಕಳೆ ತಂದರು. ಈ ಕಾರ್ಯಕ್ರಮದಲ್ಲಿ ತಾಲೂಕು ಮಟ್ಟದ ಹಲವು ಇಲಾಖೆ ಅಧಿಕಾರಿಗಳು, ಶಿಕ್ಷಕರು, ವಿದ್ಯಾರ್ಥಿಗಳು ಹಾಗೂ ಗಣ್ಯರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಸಂವಿಧಾನದ ಮೌಲ್ಯಗಳನ್ನು ಕಾಪಾಡುವ ಮತ್ತು ಅನುಸರಿಸುವ ನಿಷ್ಠೆಯನ್ನ ವ್ಯಕ್ತಪಡಿಸಿದರು. ಜೆಎನ್ ಕೃಷ್ಣಾರೆಡ್ಡಿ, ಜೆಕೆ ನ್ಯೂಸ್ ಕನ್ನಡ, ಚಿಕ್ಕಬಳ್ಳಾಪುರ. ಪ್ರಜಾಪ್ರಭುತ್ವ ವ್ಯವಸ್ಥೆ ಮಾಡ್ಕೊಳ್ಳೋಣ. ಸೊ ನಾವೆಲ್ಲರೂ ಕೂಡ ನಮ್ಮ ಒಂದು ನಾಯಕರನ್ನ ನಾವೆಲ್ಲರೂ ಹೋಗಿ ಎಲ್ಲಾ ಟೈಮಲ್ಲಿ ಮಾತಾಡಕ್ಕಾಗಲ್ಲ. ಅದಕ್ಕೋಸ್ಕರ ಇಲ್ಲಿ ಡೈರೆಕ್ಟ್ ಡೆಮೋಕ್ರಸಿ ಅಂದ್ರೆ ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ. ಸೊ ನಾವೇ ನಮ್ಮ ನಾಯಕರನ್ನ ಚುನಾವಣೆ ಮೂಲಕ ಮಾಡೋಣ. ಸೊ ಈ ವಿಚಾರದಲ್ಲಿ ನಾವು ನ್ಯಾಯಸಮ್ಮತವಾಗಿರೋದು, ಹಾಗೆ ಫ್ರೀ ಅಂಡ್ ಫೇರ್ ಎಲೆಕ್ಷನ್ಸ್, ನ್ಯಾಯಸಮ್ಮತವಾಗಿರೋದು ಎಲೆಕ್ಷನ್ಸ್ ಮಾಡ್ಕೊಂಡು ಹೋದಾಗ ಒಳ್ಳೆ ನಾಯಕರು ಸಿಗ್ತಾರೆ ನಮಗೆ. ಆ ಒಳ್ಳೆ ನಾಯಕರಿಂದ ಅವರು ಶಾಸಕಾಂಗದೊಳಗಡೆ ಯಾವುದು ಬೇಕು ಬೇಡಗಳು ಅಂತ ಹೇಳಿ ಆ ಒಂದು ಚರ್ಚೆಗಳ ಮುಖಾಂತರ ಸೊ ನಮ್ಮ ಶಾಸಕಾಂಗ ರನ್ ಆಗುತ್ತೆ. ಸೊ ಇದು ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆ. ಸೊ ಈ ಸಂವಿಧಾನ ಅಂದ್ರೇನು, ಪ್ರಜಾಪ್ರಭುತ್ವ ಅಂದ್ರೇನು ಅಂತ ಹೇಳಿ ಬಟ್ ಒಂದಕ್ಕೊಂದು ಪೂರಕವಾಗಿದೆ. ಒಂದೇ ನಾಣ್ಯದ ಎರಡು ಮುಖ, ನೀವು ಒಂದು ಬಿಟ್ಟು ಒಂದಿರಕ್ಕಾಗಲ್ಲ. ಆಗ ನಾವು ಏನ್ ಮಾಡಿದ್ವಿ, ಅವಾಗೆಲ್ಲ ದೆಹಲಿಯ ಒಂದು ಸಂಸತ್ನಲ್ಲಿ ಒಂದು ಮಹತ್ವರವಾದಂತಹ ಒಂದು ಸಭೆ ನಡೆಯಿತು. ಆ ಸಭೆಯಲ್ಲಿ ಭಾರತದ ಸ್ವಾತಂತ್ರ್ಯ ಹತ್ತಿರವಾಗ್ತಾ ಇದ್ದಾಗ ದೇಶದ ಒಂದು ಪ್ರಶ್ನೆ ಕಾಡ್ತಾ ಇತ್ತು. ಏನಪ್ಪಾ ಅಂದ್ರೆ, ಸ್ವಾತಂತ್ರ್ಯ ನಂತರ ದೇಶ ಹೇಗೆ ನಡಿಬೇಕು ಅಂತ, ಎಲ್ಲರಿಗೂ ಸಮಾನವಾದಂತಹ ಹಕ್ಕು ಹೇಗೆ ಸಿಗಬೇಕು, ಈ ಪ್ರಶ್ನೆಗೆ ಉತ್ತರ ಹುಡುಕೊಳ್ತಾ ಇದೆ. ಅನೇಕ ಅಂದ್ರೆ ಒಂದು ಸಂವಿಧಾನ ರಚನೆ ಮಾಡಬೇಕು ಅಂದ್ರೆ ಒಬ್ಬರ ಕೈಯಿಂದ ಆಗಲ್ಲ, ಅಥವಾ ಒಂದು 4-5 ಜನ ಕುತ್ಕೊಂಡು ಮಾಡುವಂತ ಕೆಲಸ ಅಲ್ಲ, ಅಥವಾ ರ್ಯಾಂಡಮ್ ಆಗಿ ನೀನ್ ಬಾಪ ಅಂತ ಕರೆದು ಒಂದು ಸಂವಿಧಾನ ರಚನೆ ಮಾಡುವಂತ ಕೆಲಸ. ಸಂವಿಧಾನ ಅಂದ್ರೆ ಇಡೀ ಒಂದು ದೇಶದ ಎಲ್ಲ ಜನರಿಗೆ ಒಂದು ಒಟ್ಟುಗೂಡುವಂತಹ ಒಂದು ಕೆಲಸ, ಎಲ್ಲರೂ ಒಪ್ಪಬೇಕಾಗಿರುವಂತಹ ಕೆಲಸ. ಹಾಗಾಗಿ ಎಲ್ರಿಗೂ ಸಮಾನ. ಸ್ವಾತಂತ್ರ್ಯ ನಂತರ ರಚನೆ ಆಗಿತ್ತು. ಅದನ್ನ 26 ಜನವರಿ 2 ತಿಂಗಳ ಹಿಂದೆ ಅದನ್ನ ಉದ್ಘಾಟನೆ ಮಾಡಿ ಇಡೀ ರಾಜ್ಯ, ಇಡೀ ದೇಶದಲ್ಲಿ, ಇಡೀ ನಮ್ಮ ಪ್ರಪಂಚದಲ್ಲಿ ಇರ್ತಕ್ಕಂಥ ಭಾರತ ಸ್ಥಾನವನ್ನ ಆ ಸಂವಿಧಾನ ಅನ್ವಯ ಮೇಲಕ್ಕೆ ಹತ್ತ ಇಲ್ಲಿವರೆಗೂ ನಾವು ಒಳ್ಳೆಯದನ್ನ ಈ ಸಂವಿಧಾನದ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆ. 60ರಿಂದ 70 ದೇಶಗಳನ್ನ ಒಳ್ಳೆ ಕಾರ್ಯವನ್ನು, ಒಳ್ಳೆ ಅಂಶಗಳನ್ನು ತೆಗೆದುಬಿಟ್ಟು ನಾವೆಲ್ಲ ಅದನ್ನ ಇಂಪ್ಲಿಮೆಂಟ್ ಮಾಡಿ ಬಡವರ ಬಗ್ಗೆ ಆಸಕ್ತಿ ವಹಿಸಿ ಹೆಚ್ಚಿನ ಅಲ್ಲಿರ್ತಕ್ಕಂತಹ ಸಮಯದಲ್ಲಿ ಹೆಚ್ಚಿನ ಬಡವರ ಬಗ್ಗೆ ಕಾಳಜಿ ವಹಿಸಿದಂತಹ ಸಂವಿಧಾನ. ಅದರ ತಕ್ಕಂತೆ ಸ್ವಾತಂತ್ರ್ಯ ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ ಟಿವಿಎಸ್ ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ ಹಿಂದೆ ಭೇಟಿ ನೀಡಿ, ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009. ಹುಮ್ನಾಬಾದ್ನಲ್ಲಿ ಇದು ಮೊದಲ ಬಾರಿಗೆ ಹೋಮ್ ಸರ್ವಿಸ್ ನೀಡುವ 24x7 ಕೆಲಸ ನಿರ್ವಹಿಸುವ ಹುಮ್ನಾಬಾದ್ ಡಯಾಗ್ನೋಸ್ಟಿಕ್ ಸೆಂಟರ್ ಪ್ರಾರಂಭ. ಇಲ್ಲಿ ರಕ್ತ ಪರೀಕ್ಷೆ, ಥೈರಾಯ್ಡ್ ಪರೀಕ್ಷೆ, ಶುಗರ್ ಸಂಬಂಧಿತ ಎಲ್ಲಾ ಪರೀಕ್ಷೆ, ಹೃದಯ ಸಂಬಂಧಿ ಪರೀಕ್ಷೆ, ಕ್ಯಾನ್ಸರ್ ಗಡ್ಡೆ ಪರೀಕ್ಷೆ ಅಲ್ಲದೆ ಎಲ್ಲಾ ತರಹದ ಪರೀಕ್ಷೆ ಮಾಡಲಾಗುತ್ತದೆ. ಹಿಂದೆ ಭೇಟಿ ನೀಡಿ, ಪೊಲೀಸ್ ಠಾಣೆ ಎದುರುಗಡೆ, ಪೂರ್ವಿಕಾ ಮೊಬೈಲ್ ಹಿಂದುಗಡೆ, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 93805223 ಅಥವಾ 9353168820. ಹುಮ್ನಾಬಾದ್ನ ಶಿವಚಂದ್ರ ಕಾಲೋನಿ, ಗುಲ್ಬರ್ಗಾ ರೋಡ್ನಲ್ಲಿರುವ ಕಡಾಳಿ ಆಸ್ಪತ್ರೆಯಲ್ಲಿ ಉತ್ತಮ ಸೇವೆ ನೀಡಲಾಗುತ್ತಿದೆ. ಇಲ್ಲಿ ಗರ್ಭಿಣಿ ಹಾರೈಕೆ, ನಾರ್ಮಲ್ ಮತ್ತು ಸಿಸರಿಯನ್ ಹೆರಿಗೆ, ಗರ್ಭಕೋಶ ಸಂಬಂಧಿತ ಶಸ್ತ್ರಚಿಕಿತ್ಸೆ, ಬಂಜೇತನ ಮತ್ತು ಕ್ಯಾನ್ಸರ್ ಸ್ಕ್ರೀನಿಂಗ್, ಎಲುಬು ಕೀಲು ತಜ್ಞರು, ಆಕ್ಸಿಡೆಂಟ್, ಮೂಳೆ ಮುರಿತ, ಬೆನ್ನು ನೋವು, ಸರ್ಜನ್ ತಜ್ಞರು, ಅಪೆಂಡಿಕ್ಸ್, ಅರ್ನಿಯಾ, ಹೈಡ್ರೋಸೆಲ್ ಚಿಕಿತ್ಸೆ ನೀಡಲು ವಿಶೇಷ ವೈದ್ಯರು ಲಭ್ಯ. ಎಂದೇ ಸಂಪರ್ಕಿಸಿ 8123213312.